ಒಬ್ಬ ದಿನ ತುಂಬ ಸಾಮಾನ ಕೂಡಿಸೋದು, ಅಡುಗೆ ಮಾಡೋದು ಎಲ್ಲ ಮಾಡ್ಯಾನ. ಆದರೆ ಇನ್ನೇನು ಉಣಬೇಕನ್ನೋದ್ರಾಗ ಪ್ರಾಣ ಹೋಗ್ಯದ. ಯಾಕೆ? ದಿನದ ತುಂಬ ಬರೀ ಅದೇ ಮಾಡ್ದ, ಉಣ್ಣೋದನ್ನೇ ಮರೆತ. ಉಣ್ಣೋದು ಮರೆತ. ಬರೀ ಮಾಡೋದಾಯ್ತೆ ವಿನಃ ಅನುಭವಿಸೋದು ಯಾವಾಗ? ಅನುಭವಿಸೋದು ಯಾವಾಗ? ಸ್ವಲ್ಪ ಇರಲಿ, ಅನುಭವಿಸಬೇಕು ಮನುಷ್ಯ. ಅನುಭವಿಸೋದು ಬಹಳ ಆದ ಬಳಿಕ ಅನುಭವಿಸ್ತೇವೆ ಅಂತಲ್ಲ. ಯಾವ ಕ್ಷಣದಾಗ ಎಷ್ಟು ನಮ್ಮ ಹತ್ತರದ ಅಷ್ಟನ್ನೇ ಬಳಸಿ ಅನುಭವಿಸೋದು. ಅದಕ್ಕೆ ಜೀವನದ ಬೆಲೆ, ಅದಕ್ಕೆ ಜೀವನದ ವೈಭವ ಅನ್ನೋದು. ಬಹಳ ಬೆಲೆಯುಳ್ಳದ್ದು ಬದುಕ ಅಂತ ಯಾಕಂತೇವಿ? ಇದನ್ನು ಬಳಸಲಿಕ್ಕೆ ಬರ್ತದೆ, ನಮಗೆ ಬಳಸಾಕ ಬರ್ತದೆ. ಹಾಗೆ ಬಳಸೋದದ, ಅದನ್ನು ಆ ಬಳಕೆ ಏನದ ಅಲ್ಲ, ಅದು ಎದಕ್ಕೆ ಅಂದರೆ ಪರಮ ಸಂತೋಷವನ್ನು ಅಥವಾ ಪರಮ ಶಾಂತಿಯನ್ನು ಅನುಭವಿಸೋದಕ್ಕಾಗಿ. ಎಂಥ ದೇಹ ಸಿಕ್ಕದ ಹೇಳಿ? ಎಷ್ಟು ಒಳ್ಳೆಯ ದೇಹ ಸಿಕ್ಕದ. ಶರೀರಮ್ಮ ಆದ್ಯಮ್ಮ ಖಲು ಧರ್ಮ ಸಾಧನ. ಏನನ್ನಾದರೂ ಸಾಧಿಸೋದಿದ್ರೆ ಇದು ದೇಹ ಸಮರ್ಥ. ಎಷ್ಟು ಒಳ್ಳೆಯ ದೇಹ. 100 ವರ್ಷ ಬೇಡ, ಒಂದು 10-20 ವರ್ಷ ಕಡಿಮೆ, ಆದರೆ ಎಷ್ಟು ಚಲೋ ಕೆಲಸ ಮಾಡುವ ದೇಹ ಸಿಕ್ಕ. ಒಂದು ಪಕ್ಷಿ ಸುಮ್ಮನೆ ಹಿಂಗೆ ಆಕಾಶದಲ್ಲಿ ಹಾರ್ತದೆ, ಏನು ದೇಹ? ಎಂಥ ದೇಹ! ಸುಮ್ಮನೆ ಒಂದಿಷ್ಟು ಹಸಿರ ಎಲೆ ತಿಂದು ಹಾಡಕ್ಕೆ ಶುರು ಮಾಡ್ತದೆ, ಎಂಥ ಧ್ವನಿ! ಅದಕ್ಕೆ ಗೊತ್ತದ ಏನು, ಹೇಗೆ ಬದುಕಬೇಕನ್ನೋದು ಗೊತ್ತದ. ಒಂದು ಗಿಡದಾಗ ಒಂದು ಕೋಗಿಲ ಕೂತಿತ್ತು, ಹಾಡ್ಕೋತ. ಗಿಡದ ಕೆಳಗೆ ಒಬ್ಬ ಬಂದ ಮನುಷ್ಯ. ಆತ ಭಾರಿ ಸಿರಿವಂತ. ಬಂದು ಕೆಳಗೆ ಕೂತ, ಅದು ಹಕ್ಕಿ ಹಾಡ್ತಿತ್ತು. ಅದಕ್ಕೆ ಕೇಳ್ದ, ಅಲ್ಲೋ ಈ ಗಿಡದಾಗ ಎಷ್ಟು ವರ್ಷ ಆತ ನೀನಿದ್ದು ಅಂತ. ಅದು ಹೇಳ್ತು, ಎಣಿಸಿಲ್ಲ. ಇಲ್ಲಿದ್ದು ಏನು ಮಾಡಿದೆಯಾ? ಮನೆಯಾದ ಕಟ್ಕೊಂಡಿಯೇನು? ಇಲ್ಲ. ಏನಾದರೂ ಸಂಪಾದನೆ ಮಾಡಿದೆಯೇನು? ಇಲ್ಲ. ಮತ್ತು ಹ್ಯಾಂಗೋ ಸುಮ್ಮನೆ ಹಾಡ್ಕೋತ ಕೂತ್ರೆ ಜೀವನ ಅಂತಾರೇನು ಅಂತ. ಅವಾಗ ಅದು ಹಕ್ಕಿ ಹೇಳ್ತು, ಬರೇ ಗಳಿಸ್ಕೋತ ಕೂತ್ರೆ ಜೀವನ ಅಂತಾರೇನು? ಮನೆ ಕಟ್ಟದೆ, ಸಂಪಾದನೆ ಮಾಡದೆ, ನಾನೇನು ಮಾಡಿಲ್ಲ, ಹಾಡಕ್ಕೆ ಕಲ್ತೇನೆ. ನೀನು ಹಾಡು ಒಂದು ಬಿಟ್ಟು ಎಲ್ಲ ಕಲ್ತಿಯಲ್ಲ, ತಗೊಂಡು ಏನು ಮಾಡೋದು? ದೇವರು ನಮಗೆ ಪಕ್ಕ ಕೊಟ್ಟದ್ದು ಮನೆ ಕಟ್ಟಾಕಲ್ಲ, ಹಾರಾಕ. ಧ್ವನಿ ಕೊಟ್ಟದ್ದು ಏನಾರ ಸಂಗ್ರಹಿಸೋದಕ್ಕಾಗೆಲ್ಲ, ಹಾಡಾಕ. ಹಾರೋದದ, ಹಾಡೋದು. ಮನುಷ್ಯನೇ ನೀವು ಕೂಡಿಸೋದದ, ಹೋಗೋದದ ಅಷ್ಟೆ. ಅನುಭವಿಸೋದು, ಕೂಡಿಸೋದು ಬೇಡ ಅಂತಲ್ಲ, ಅನುಭವಿಸೋದನ್ನು ಮರಿಬಾರದು. ಅನುಭವಿಸೋದನ್ನು ಮರಿ ಹೇಳಿ, ಅನುಭವಿಸಬೇಕಲ್ಲ. ಎಂಥೆಂಥ ಅದ್ಭುತ ಮನೆಗಳನ್ನು ಕಟ್ಟ್ಯಾರ.
ನೋಡಬೇಕು ನೀವು ಪರದೇಶದಲ್ಲಿ ನಿಮ್ಮಲ್ಲೇ ಏನು ಮನೆಗಳು, ಎಂಥ ಅದ್ಭುತ ಮನೆಗಳು. ಈಗ ಕಾಲಿಡಬೇಕನ್ಸೋದಿಲ್ಲ, ಅಷ್ಟು ಅದ್ಭುತ ಮನೆ. ಆದರೆ ಏನು ಮಾಡೋದು, ಅಲ್ಲಿ ಒಂದು ದಿವಸ ಸಹಿತ ಇರಾಕ ವ್ಯಾಳೆ ಇಲ್ಲ. ಯಾಕೆ ಇಂಥ ಮನೆಗಳನ್ನು ದೇಶದಾಗ ಕಟ್ಟ್ಯಾನ, ಎಲ್ಲಿರೋದು, ಯಾವ ಮನೆಯಾಗಿರೋದು? ಆ ಮನೆಯಾಗ ಯಾರು ಇರ್ತಾರಂದರೆ ಯಾರು ಸ್ವಚ್ಛ ಮಾಡೋರು ಇರ್ತಾರಲ್ಲ ಅವ್ರು ಮಾಲೀಕರು ಎಲ್ಲಿ ಹೋಗ್ಯಾರ? ಅವರು ವರ್ಷಕ್ಕೊಂದು ದಿವಸ ಬರ್ತಾರೆ, ಉಳಿದ ದಿವಸ ನಾನೇ ಇರೋದಿಲ್ಲ. ಒಂದು ದುಡ್ಡು ನಾ ಖರ್ಚು ಮಾಡಿಲ್ಲ, ಅವರೇ ನನಗೆ ಪಗಾರ ಕೊಡ್ತಾರೆ. ಇಲ್ಲಿ ಇರಾಕ ಎಷ್ಟು ಮಜಾ. ಜೀವನ ಇದನ್ನು ಅನುಭವಿಸೋದಕ್ಕೆ ಬಳಸಬೇಕು ಅಂತ. ಅನುಭವಿಸೋದಕ್ಕೆ. ಈಗದಾವಲ್ಲ ಹೂಗಳನ್ನು, ಹೂ ಎದಕ್ಕಿರೋದು? ಏನು ಸಂಗ್ರಹ ಮಾಡೋಕ್ಕೇನು? ಓದು ಎಲ್ಲ ಹೂ ತಗೊಂಡು ಹೋಗಿ ತಿಜೋರಿಯಾಗಿಟ್ಟು ಖೀಲಿ ಹಾಕಿದ. ಯಾಕೆ? ಭಾಳ ಮಹತ್ವದ ಹೂಗಳು, ಎಷ್ಟು ಸುಂದರದಾವ. ಹಾಕಿದ, ತೆಗೆದು ನೋಡ್ತಾನೆ, ಒಂದು ಹೂಳ್ದಿಲ್ಲ, ಎಲ್ಲ ಬಾಡಿ ಹೋಗಿಬಿಟ್ಟು. ಹೂಗಳಿರೋದು ಅದಕ್ಕೆ ಇಡಾಕಲ್ಲ, ವಾಸನೆ ನೋಡಿ ಸಂತೋಷ ಪಡೋದಕ್ಕೆ. ಅದಕ್ಕೇನು ಭಾಳ ಹೂಗಳು ಬೇಕಂತಲ್ಲ, ಒಂದು ಹೂ ಸಾಕು. ಇಲ್ಲವೇನು? ಏನು ಮಧುರವಾದ ಒಂದು ಹೂವು ಸಾಕು. ಮಲ್ಲಿಗೆ ಏನದ ಬಣ್ಣ, ಏನು ದೊಡ್ಡದನ, ಈಗ ಏನು ಕಮಲದಂಗೆ ಅರಳ್ಯದ, ಏನಿಲ್ಲ ಒಂದು ಇಟ, ಆದರೆ ಏನು ಸುವಾಸನ, ಎಷ್ಟು ಮಧುರವಾದ ವಾಸನ. ಮಲ್ಲಿಗೆ ಅಂದರೆ ಕರ್ನಾಟಕ, ಹಂಗೆ ಅಷ್ಟು ಮಧುರ ಮಧುರ. ಏನೂ ಇಲ್ಲ, ಬಣ್ಣಿಲ್ಲ, ಆಕಾರ ದೊಡ್ಡದಿಲ್ಲ, ಆದರೆ ಮಧುರತೆ. ಹಾಗೆ ನಾವು ಬದುಕೋದದ. ನಾವೇ 100 ಕಿಲೋ ಇರಲಿಕ್ಕಿಲ್ಲ, ಇಲ್ಲವೇನು? ಇರ್ಬೋದು ಒಂದು 40 ಕಿಲೋ, 50, 60, ಕೆಲವರು 70, ಎಲ್ಲರೂ 100 ಎಲ್ಲದ. ಆದರೆ ಅನುಭವಿಸೋದಕ್ಕಾಗಿ 100 40 ಹಾಗೆ ಬದುಕೋದದ. ಅದಕ್ಕೆ ಅರವಿಂದರು ಹೇಳಿದರು, ನಾವು ಈ ಜಗತ್ತಿಗೆ ಬಂದಿದ್ದು ಅದಕ್ಕೆ ಸಂತೋಷ ಪಡೋದಕ್ಕೆ. ಏನು ಮಾಡಿ? ಅನುಭವಿಸೋದಕ್ಕಾಗಿ ಏನು ಬೇಕೋ ಅದನ್ನು ನಿಸರ್ಗ ನಮಗೆ ಕೊಟ್ಟದು. ಆದ್ದರಿಂದ ನಿಸರ್ಗಕ್ಕೆ ನಾವು ಋಣಿಯಾಗಿರಬೇಕು. ನಿಸರ್ಗ ಅಂದರೆ ದೇವರು. ನಿಸರ್ಗ ಅಂದರೆ ದೇವರು. ಏನು ನಮ್ಮ ಸುತ್ತಮುತ್ತ ಹರಿವೆದಲ್ಲ, ಇಂಥ ಅದ್ಭುತವಾದ ಜಗತ್ತಿನ ಒಳಗೆಲ್ಲ ಒಂದು ಅದ್ಭುತ ಶಕ್ತಿ, ಅದರ ರೂಪ ಇದು ಜಗತ್ತು. ಅಂಥ ಮಹಾಶಕ್ತಿಗೆ ದೇವರು ಅಂತ ಕರೆಯೋದು. ಅಂಥ ನಿಸರ್ಗ ನಮಗೆ ಕೊಟ್ಟಿದೆ. ಅನುಭವಿಸೋಕೆ ಏನೇನು ಬೇಕು ಹೇಳಿ? ಏನೇನು ಬೇಕು ಅನುಭವಿಸೋದಕ್ಕೆ? ಅನುಭವಿಸೋದಕ್ಕೆ ಕಣ್ಣು ಬೇಕು. ಅನುಭವಿಸೋದಕ್ಕೆ ಶಬ್ದ ಅನುಭವಿಸಲಿಕ್ಕೆ ಕಿವಿ ಬೇಕು. ಹೌದಲ್ಲ ಹೇಳಿ? ಹಿಡಿದು ಅನುಭವಿಸಲಿಕ್ಕೆ ಒಂದಿಷ್ಟು ಕೈ ಬೇಕು. ಮಾಡಿ ಅನುಭವಿಸೋದಕ್ಕಾಗಿ ಒಂದಿಷ್ಟು ಮೈ ಬೇಕು. ಅಷ್ಟೇ ಅಲ್ಲ, ಇದೆಲ್ಲ ಆಗಬೇಕಾದ್ರೆ ಮನಸ್ಸೊಂದಿರು. ದೇಹ, ಮನಸ್ಸು
ಇಂದ್ರಿಯಗಳು ಇವೆಲ್ಲ ಅನುಭವಿಸೋದಕ್ಕಾಗಿ ಅತ್ಯಂತ ಅವಶ್ಯವಾದ ಸಲಕರಣೆಗಳು. ಇವು ನಾವು ಮಾಡಿದ್ದಲ್ಲ, ಅದಾವ. ಇದನ್ನೇನು ಬಜಾರಕ್ಕೆ ಹೋಗಿ ತರಬೇಕಂತ ಅಲ್ಲ, ಈಗಾಗಲೇ ಅದಾವ. ನಾವು ತಂದಿದ್ದು ಅಲ್ಲ, ಜಗತ್ತು ನಮಗೆ ಕೊಟ್ಟದ, ದೇವರು ಕೊಟ್ಟಾನ. ಇವು ಕೊಟ್ಟಿದ್ದ ಈ ವಸ್ತುಗಳನ್ನು, ಈ ಸಲಕರಣೆಗಳನ್ನು ಚೆಂದಾಗಿ ಬಳಸಿದರೆ ದಿವ್ಯಾನುಭೂತಿ. ಇವು ಚೆನ್ನಾಗಿಟ್ಕೋಬೇಕು. ಯಾಕೆ ಇವು ಬಳಸೋದ. ಕಣ್ಣನ್ನೇ ನಾವು ಸರಿಯಾಗಿ ಇಟ್ಟುಕೊಳ್ಳದೆ ಇದ್ದರೆ, ಏನು ನೋಡಬೇಕು ನೋಡದೇ ಇದ್ದರೆ ಅನುಭವ ಆಗೋದಿಲ್ಲ, ದಿವ್ಯಾನುಭವ ಆಗೋದಿಲ್ಲ. ಮತ್ತೇನರೇ ಅನುಭವ ಆಗಬಹುದು. ಕಿವಿ ಸರಿಯಾಗಿ ಬಳಸದೇ ಇದ್ದರೆ, ಕಿವಿಯನ್ನು ಸರಿಯಾಗಿ ಇಟ್ಟುಕೊಳ್ಳದೇ ಇದ್ದರೆ ಅನುಭವ ಆಗೋದಿಲ್ಲ. ಹಾಗೇ ಮನಸ್ಸು, ಹಾಗೇ ಶರೀರ. ಮೊದಲು ಇದನ್ನು ಸರಿಯಾಗಿಟ್ಟುಕೊಳ್ಳೋದು. ಅದಕ್ಕೆ ಭಾರತೀಯ ಋಷಿಗಳು ಹೇಳಿದರು, ಶರೀರಂ ಆದ್ಯ ಧರ್ಮ ಸಾಧನಂ, ಶರೀರಮಾದ್ಯಂ ಧರ್ಮ ಸಾಧನಂ. ಶರೀರ ಅಂದರೆ ಸಾಧನ. ಇದು ಬರೇ ಸಾಮಾನ್ಯ ಸಾಧನ ಅಲ್ಲ, ಧರ್ಮ ಸಾಧನ. ಎಷ್ಟು ಚಲೋ ಹೇಳಿದ. ಧರ್ಮ ಅಂದರೆ ಯಾವುದು? ಯಾವುದು ಪವಿತ್ರವೋ ಅದು, ಯಾವುದು ಪರಮ ಆನಂದದಾಯಕವೋ ಅದು ಧರ್ಮ. ಅದರ ಸಾಧನೆ ಈ ಶರೀರ ಬೇಕಾಗ್ತದೆ. ಅದರ ಸಾಧನೆಗೆ ಈ ಶರೀರ ಒಳಗೆ ಒಂದಿಷ್ಟು ಮನಸ್ಸು, ಇವು ಎರಡು ಸಾಧನೆಗಳು. ಒಂದು ಹೊರ ಸಾಧನ, ಒಂದು ಒಳ ಸಾಧನ. ಇವು ಎರಡನ್ನು ಚೆನ್ನಾಗಿ ಇಟ್ಟುಕೊಂಡಿರಬೇಕು. ಯಾಕೆ? ಇವು ಅಪ್ರತಿಮ, ಇವು ಅಪರೂಪ. ಮತ್ತೆ 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 ದೊರಿತಾವ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥ ಅಪರೂಪದ ಶರೀರ ಮನಸ್ಸುಗಳನ್ನು ನಾವು ಚೆನ್ನಾಗಿ ಇಟ್ಟುಕೊಂಡಿರಬೇಕು. ಯಾಕೆ? ನಮಗೆ ಅನುಭವಿಸೋದದು, ಅನುಭವಿಸೋದದು. ಇವ ಕೆಟ್ಟವಾದ ಬಳಿಕ ಅನುಭವಿಸೋದೇ. ಅದಕ್ಕೆ ಇದನ್ನು ಚೆನ್ನಾಗಿಟ್ಟುಕೊಳ್ಳಬೇಕು. ಆದ್ಯಂ ಧರ್ಮ ಸಾಧನಂ. ಎಷ್ಟು ಮಹತ್ವ ಕೊಟ್ಟರು. ಶರೀರ ಅಂದರೆ ಉಪೇಕ್ಷಾ ಮಾಡಬಾರದು. ಭಾಳ ಅದ್ಭುತವಾದದ್ದು. ಬಸವಣ್ಣನವರಂತೂ ಅದಕ್ಕೆ ಹೇಳಿದರು, ಇದು ಶರೀರ ಬರೇ ಶರೀರ ಅಲ್ಲ, ಇದು ದೇವಾಲಯ. ಹೇಳಲಿಲ್ಲ? ಇದು ಎನ್ನ ಕಾಲೇ ಕಂಬ, ಶಿರವೇ ಹೊನ್ನ ಕಳಸ. ಏನು ಅದ್ಭುತ! ಇದು ಶರೀರ ಅಂದ್ರೆ ಗುಡಿ, ದೇವಾಲಯ. ನೋಡೋ ದೃಷ್ಟಿ ಎಷ್ಟು ಅದ್ಭುತದ. ಹಾಗ ಈ ಶರೀರವನ್ನು ರಕ್ಷಿಸೋದು, ಇದನ್ನು ಕೆಡಿಸಬಾರದು. ಯಾವಾಗ ಕೆಡ್ತದ? ಏನರೇ ಮಾಡಬಾರದ್ದನ್ನು ಮಾಡಿದರೆ, ನೋಡಬಾರದ್ದನ್ನು ನೋಡಿದರೆ, ಕೇಳಬಾರದ್ದನ್ನು ಕೇಳಿದರೆ ಕೆಡ್ತದ. ನೆನೆಸಬಾರದ್ದನ್ನು ನೆನೆಸಿದರೆ ಕೆಡ್ತದ. ಇಂಥ ಸುಂದರವಾದ ಶರೀರವನ್ನು ಕೆಡಿಸಬಾರದು. ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ. ಖಲು
ಶಬ್ದ ನೋಡು, ನಿಶ್ಚಿತವಾಗಿ ಇದರಾಗ ಸಂದೇಹ ಬೇಡ. ಇದನ್ನು ಬಿಟ್ಟರೆ ನೀನು ಅನುಭವಿಸೋದು ಹೇಗೆ? ಮನಸ್ಸೇ ಬಿಟ್ಟರೆ ಅನುಭವಿಸೋದು ಹೇಗೆ? ದೇಹವನ್ನೇ ಬಿಟ್ಟರೆ ಅನುಭವಿಸೋದು ಹೇಗೆ? ಇರೋವರೆಗೆ ಇವು ಎರಡೂ ಚಲೋ ಇರಬೇಕು. ಅದಕ್ಕೆ ಬಸವಣ್ಣ ಹೇಳಿದರು, ಶರೀರದತ್ತ ನೋಡು, ಇದು ದೇವಾಲಯ. ಆ ದೃಷ್ಟಿ ಇರಲಿ ನಿನಗೆ. ಇದು ದೇವಾಲಯ. ಎಂಥದರೆ ಅಲ್ಲ, ಅಪ್ರತಿಮ ದೇವಾಲಯ, ಚರಿಸುವ ದೇವಾಲಯ. ಎಷ್ಟು ಚೆನ್ನಾಗಿ. ಆದ್ದರಿಂದಲೇ ಬಸವಣ್ಣನವರಿಗೆ ಅಷ್ಟು ಬೆಲೆ. ಅವ್ರು ನೋಡೋ ದೃಷ್ಟಿ ಅದ್ಭುತ. ದೇವಾಲಯ ದೇವಾಲಯ ಆದ ಬಳಿಕ ಅದನ್ನು ಹೆಂಗಿಡಬೇಕು ಹಂಗಿಡಬೇಕು. ಮನೆ ಹಂಗಿಡೋಕ್ಕಾಗೋದಿಲ್ಲ. ಎಲ್ಲರೇ ಸಾಮಾನು ಒಗೆಯೋದು, ಏನರೇ ಮಾಡೋದು ದೇವಾಲಯ ಅಲ್ಲ. ಹಂಗೆ ಏನರೇ ಹಾಕೋದು, ಏನರೇ ಮಾಡೋದು ದೇವಾಲಯ ಆಗೋದಿಲ್ಲ. ಶರೀರವನ್ನು ದೇವಾಲಯ ಅಂತ ನೋಡಿದ ಬಳಿಕ ಏನು ಹಾಕಬೇಕೋ ಹಾಕಬೇಕು, ಎದಕ್ಕೆ ಬಳಸಬೇಕೋ ಬಳಸಬೇಕು. ಅಲ್ಲವೇನು? ದೇವಾಲಯ ಹೆಂಗೆ ಇಟ್ಟಿರ್ತಾರೆ, ದೇವಾಲಯ ಹೇಗಿರ್ತಾರೆ, ಎಂಥ ಸ್ವಚ್ಛ ನೋಡಬೇಕು. ಎಂಥ ಕೆಲವು ದೇವಾಲಯಗಳಂತೂ ನೋಡಬಾರ್ದು. ಒಳಗೆ ವಕ್ರ ಜಿಗಿ ಆಗಿರ್ತದೆ, ಕೆಟ್ಟ ವಾಸನ ತುಂಬಿರ್ತದೆ. ಇಲ್ಲವೇನು? ಹಂಗೆ ನಮ್ಮ ಆಗ್ಯಾವ, ಹಂಗಾಗ್ಯಾವ. ಬಂದವರೆಲ್ಲ ಒಳಗೆ ಸಕ್ರೆ ಒಗಿತಾರೆ, ಒಂದು ಟೆಂಗ್ ಒಡೆದ ನೀರು ಚೆಲ್ತಾರೆ, ಅಲ್ಲಿ ಹುಳಗಳಾಗ್ತಾವ. ಸಕ್ಕರೆ ಅದ ಅಂದ ಬಳಿಕ ಹುಳ ಬಂದೇ ಬರ್ತಾವ. ಅಲ್ಲಿಂದ ಒಳಗೆಲ್ಲ ಓಡಾಡ್ತಾರೆ. ಅದಕ್ಕೆಲ್ಲ ನೀರು, ಅದೆಲ್ಲ ತೆಂಗಿನ ನೀರೆಲ್ಲ ಹತ್ತಿ ಸಕ್ಕರೆ ಉಪ್ಪು ಎಲ್ಲ ಹಿಂಗಾಗಿ ದೀಪ ಹಚ್ಚಿದ ದೀಪ ಅದು ಹೊರಗೆ ಹೋಗಕ್ಕೆ ಬೆಳಕ ಇದು ಗಾಳಿನೇ ಇಲ್ಲ. ಕಿಟಕಿ ಹಿಂಗಾದ್ರೆ ಗತಿ ಹೆಂಗೆ? ಇದಕ್ಕೆ ದೇವಾಲಯ ಅಂತಾರೆ. ಕೆಲವು ದೇವಾಲಯ ಹೋಗಿ ನೋಡಿ, ಒಂದೀಟು ಹೊಲಸಿರೋದಿಲ್ಲ. ಭಾಳ ಅದ್ಭುತ ದೇವಾಲಯಗಳು. ಈ ದೇವಾಲಯ ಇರಬೇಕಾದದ್ದು ಹಂಗೆ ದನದ ಕೊಟ್ಟಿಗಿದ್ದಂಗೆ ಇರ್ತಾವೇನು ದೇವಾಲಯ? ಹಾಗೆ ಸ್ವಚ್ಛ ಇದ್ರೆ ದೇವಾಲಯ. ಗುಡಿ ದೊಡ್ಡದು ಸಣ್ಣದು ಮಹತ್ವದ್ದಲ್ಲ, ಸ್ವಚ್ಛ ಇರೋದು. ಸಣ್ಣದೇ ಇರಲಿ, ಸ್ವಚ್ಛ. ಬಹಳ ದೊಡ್ಡದೇ ಇರಲಿ, ಸ್ವಚ್ಛ. ಅದಕ್ಕೆ ದೇವಾಲಯ. ಆಗ ಶರೀರ ಸಣ್ಣದೇ ಇರಲಿ, ಶರೀರ ದೊಡ್ಡದೇ ಇರಲಿ, ಶರೀರ ಮುಪ್ಪಾಗಿರಲಿ. ಪ್ರಶ್ನೆಲ್ಲ ತಲೆಗೂದಲ ಕಪ್ಪಿದ್ರೂ ಸರಿ, ಕೆಂಪಿದ್ರು ಸರಿ. ಅಲ್ಲೇನು? ಗುಡಿ ಕೆಂಪು ಕಲ್ಲೆ ಕಟ್ಟಿದ್ರು ಅಷ್ಟೇ ಅದ, ಬಿಳಿಗಲ್ಲ ಕಟ್ಟಿದ್ರು ಅಷ್ಟೇ ಅದ. ಸ್ವಚ್ಛ ದೇಹ. ಹಾಗೆ ಕೆಂಪಿದ್ರೇನು? ಒಂದಿಟ್ಟು ಚೀನಿಗಳ ಹಂಗೆ ಹಳದಿ ಇದ್ದರೆ ಏನು? ಸ್ಕಾಟಿಷ್ ಜನರಂಗೆ ಬೆಳ್ಳಗಿದ್ದರೆ ಏನು? ಅಥವಾ ಇಲ್ಲದಾರಲ್ಲ ಕೆಳಗೆ ಆಫ್ರಿಕಾದಾಗ ಹಂಗೆ ಕಪ್ಪಿದ್ದರೆ ಏನು? ದೇವಾಲಯ. ದೇವಾಲಯ ಅಲ್ಲೇನು? ಈಗ ಬಂಗಾರದ ದೇವಾಲಯ ಕಟ್ಟಕತ್ಯಾರ, ನೋಡಿರ್ಬೇಕು ನೀವು. ಭಾಳಷ್ಟು ಬಂಗಾರ, ಗಾಡಿ ಸಹಿತ ಬಂಗಾರ ಕಟ್ಟಿದ್ದಾರೆ. ಅದು ದೇವಾಲಯ. ಕಲ್ಲೆ ಕಟ್ಟ್ಯಾರ, ಅದು ದೇವಾಲಯ. ದೇವಾಲಯ ಅನ್ನೋದೇ ಮಹತ್ವದ್ದೇ ವಿನಃ
ಕಲ್ಲೇ ಕಟ್ಟಿದ್ರೇನು ಬಂಗಾರಲೆ ಕಟ್ಟಿ ದೇವಾಲಯ. ಆಗ ಈ ಶರೀರ ಯಾವ ಬಣ್ಣದ್ದಿದ್ರೇನು ದೇವಾಲಯ. ಆ ದೃಷ್ಟಿ ಇಟ್ಟುಕೊಂಡ್ರೆ ಅದು ಪವಿತ್ರ. ಯಾಕೆ ನಿಸರ್ಗ ಅಂಥದನ್ನು ಕೊಟ್ಟದೆ, ದೇವರು ಕೊಟ್ಟಿದ. ನಿಸರ್ಗ ದೇವತೆ ಈ ಶರೀರವನ್ನು ಕೊಟ್ಟಿದೆ. ಇದು ಸಲಕರಣೆ, ಸಾಧನ. ಇದನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ಜಗತ್ತನ್ನು ಅನುಭವಿಸಬಹುದು, ಪರಮ ಸತ್ಯವನ್ನು ಅನುಭವಿಸಬಹುದು. ಹಂಗೆ ಇದನ್ನು ಇಟ್ಟುಕೊಳ್ಳೋದದ ಶರೀರವನ್ನು. ಅದಕ್ಕೆ ಬಸವಣ್ಣನವರು ಹೇಳಿದರು, ಇದು ದೇವಾಲಯ, ಸ್ವಚ್ಛ ಇರಲಿ, ಒಳಗೂ ಸ್ವಚ್ಛ ಇರಬೇಕು, ಹೊರಗೂ ಸ್ವಚ್ಛ ಇರಬೇಕು. ದೇವಾಲಯ ಒಂದು ಮಾತು ಸಾಕಲ್ಲ. ಇದು ದೇವಾಲಯ ಅನ್ನೋ ಭಾವ ಬಂದರೆ ಇನ್ನೆಲ್ಲಿ ಜಗಳ ಮಾಡೋದು, ಇನ್ನೆಲ್ಲಿ ಅದನ್ನು ಇದನ್ನು ಎಲ್ಲಿ ತಿನ್ನೋದು ಹೇಳಿ. ಸಿಕ್ಕ ಹಾಗೆ ಬಳಸೋದೆಲ್ಲೇ ಬೇಕಲ್ಲ. ದೇವ ಮೆಚ್ಚುವಂಥ ಸ್ಥಳಕ್ಕೆ ದೇವಾಲಯ ಅಂತ ಕರೀತಾರೆ. ಅದು ದೇವಾಲಯ. ಇಲ್ಲದೆ ಇದ್ದರೆ ಜನಾಲಯ ಅಲ್ಲವೇ. ಧರ್ಮಶಾಲಾದಾಗ ಹೋದರೆ ಕಸ ಯಾರು ಹೊಡಿತಾರೆ? ಮೊದಲು ಧರ್ಮಶಾಲಾ ಅಂತಿದ್ದು, ಈಗ ರೆಸ್ಟೋರೆಂಟು ಅವೆಲ್ಲ ಬಂದ. ಯಾವುದರೇ ಊರಾಗ ಹೋದ್ರೆ ಒಂದು ಧರ್ಮಶಾಲಾ ಅಂತಿರ್ತಿತ್ತು. ಪ್ರವಾಸಿಗರು ಬಂದು ಅಲ್ಲಿ ವಾಸ ಮಾಡ್ತಿದ್ರು, ಹೋಗ್ತಿದ್ರು. ಕಸ ಹೊಡೆಯವರು ಯಾರಿಲ್ಲ, ಯಾರು ಕಸ. ದೀಪ ಹಚ್ಚೋರು ಯಾರಿಲ್ಲ, ಕತ್ತಲಿ ಕಸ. ಇದು ಆವಾಗಿನ ಕಾಲದ ಧರ್ಮಶಾಲಾ. ಯಾರು ಜವಾಬ್ದಾರಿ ಇಲ್ಲ. ಸಾಯಂಕಾಲ ಬರೋದದ, ಅಲ್ಲೇ ಒಂದಿಷ್ಟು ಹಾಸಿಗೆ ಹಾಸ್ಕೊಂಡು ಮಕ್ಕೊಂಡು ಹೋಗಿಬಿಡೋರು. ಅವರು ಅವ್ರ್ಯಾಕೆ ಹೊಡ್ಯಕ್ಕೆ ಹೋಗ್ತಾರೆ? ಅವರಿಗೆ ದೀಪರೇ ಅದಕ್ಕೆ ಬೇಕಾಗ್ಯದ, ಮಕ್ಕೊಳಕ್ಕೆ ಬಂದವರಿಗೆ. ಬಂದವರೆಲ್ಲ ಈಗ ದಿವಸ ತುಂಬ ಇದು ರಾತ್ರಿ ತುಂಬ ಇರೋದು ಹೋಗೋದು. ಸಾವಿರ ಜನ ಬಂದರೂ ಸಹಿತ ಒಬ್ಬರು ಕಸ ಹೊಡಿಲಿಲ್ಲ, ಒಬ್ಬರು ದೀಪ ಹಚ್ಚಲಿಲ್ಲ. ಹಂಗೆ ನಮ್ಮ ಆಗ್ಯಾವ. ನಮ್ಮ ಗುಡಿಗಳು ಹೆಂಗಾಗ್ಯಾವಂದ್ರೆ ಇವೆಲ್ಲ ಧರ್ಮಶಾಲಾ ಅಂದರೆ ದೇವರೇ ಅದ್ರ ಕಾಳಜಿ ಮಾಡ್ಬೇಕಷ್ಟೆ, ಇನ್ಯಾರು ಮಾಡೋರು. ಹಂಗೆ ನಮ್ಮ ಮನೆಗಳಾಗ್ಯಾವ, ಇವೆಲ್ಲ ದೇಹಗಳಾಗ್ಯಾವ. ಯಾರು ಕಸ ಹೊಡೆಯೋದು ಇಲ್ಲ, ಯಾರು ದೀಪ ಹಚ್ಚಂಗೂ ಇಲ್ಲ. ಆದ್ದರಿಂದ ಕತ್ತಲಿ ಹೊಲಸು. ಹಾಗೆ ನಮ್ಮ ಶರೀರಗಳು ಹೊಲಸ, ಒಳಗೆ ಕತ್ಲೆ. ಹೀಗಾದರೆ ಜಗತ್ತಿನಲ್ಲಿ ಅನುಭವಿಸೋದೇನು? ಪರಮ ಸತ್ಯ ವಸ್ತುವನ್ನು ಅನುಭವಿಸೋದು ಹೇಗೆ? ಪರಮ ಶಾಂತಿಯನ್ನು ಅನುಭವಿಸೋದು ಹೇಗೆ? ಹೇಳಿ. ಇದು ದೃಷ್ಟಿಕೋನ ಬದಲಾಗೋದು. ದೇವರತ್ತ ನೋಡೋ ದೃಷ್ಟಿ ಅಲ್ಲ, ನಮ್ಮ ಶರೀರದತ್ತ ನೋಡುವ ದೃಷ್ಟಿ ಬದಲಾಗಬೇಕು. ಇದು ಬಹಳ ಅದ್ಭುತವಾದಂಥ ಒಂದು ಮಂದಿರ. ಎದರಿಂದ ಕಟ್ಟ್ಯಾರ? ಹೆಂಗೆ ಇಟ್ಟಂಗಿ ಪಟ್ಟಂಗಿ ಕಟ್ತೇವಿ ತಗೊಂಡು, ಇದನ್ನೂ ಕಟ್ಟ್ಯಾರ. ನಿಸರ್ಗ ದೇವತೆ ಕಟ್ಟಿಕೊಟ್ಟದ. ಎದರಿಂದ? ಅಣುಗಳಿಂದ ಕಟ್ಟ್ಯದ, ಜೀವಾಣುಗಳಿಂದ ಕಟ್ಟ್ಯದ, ಸೆಲ್ಗಳಿಂದ ಕಟ್ಟ್ಯದ, ಮಾಲಿಕ್ಯೂಲ್ಗಳಿಂದ ಕಟ್ಟ್ಯದ. ಎಂಥ ಅದ್ಭುತದ!
ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಕಣಗಳವ, ಜೀವಕಣಗಳು. ಅವುಗಳಿಂದ ಇದನ್ನು ಕಟ್ಟ್ಯಾರ. ಹೆಂಗೆ ಕಟ್ಟಬೇಕು ಹಂಗೆ ಕಟ್ಟ್ಯಾರ. ಎಷ್ಟು ಅದ್ಭುತ ಕಟ್ಟ್ಯಾರ. 2 ಕಾಲು ಮಾಡೋ ಬದಲಿ 3 ಕಾಲು ಮಾಡಿದ್ರೆ ಹೇಳಿ ಕಟ್ಟಾಗ. 2 ಕಣ್ಣು ಮಾಡೋ ಬದಲಿ ಹಿಂದೊಂದು ಕಣ್ಣಾಗಿದ್ದರೆ ಗತಿ ಏನೋ ಹೇಳಿ. ಹಂಗಾಗಿಲ್ಲ. 2 ಕಾಲು. ಅವು ಎಷ್ಟು ಉದ್ದಿರಬೇಕು, ಹೇಗಿರಬೇಕು, ಪ್ರಮಾಣಬದ್ಧ. 2 ಕೈಯ, ಅದಕ್ಕೆ 10 ಬೆರಳ. ಎಷ್ಟು ಮಜಾ ಅದ, ಎಷ್ಟು ಚೆನ್ನಾಗಿದೆ. ಪ್ರಮಾಣ ತಲೆ ಮ್ಯಾಲ ಇರಬೇಕು, ತಲೆ ಕೆಳಗೆ ಕಣ್ಣಿರ್ಬೇಕು. ಇಲ್ಲೇನು ತಲೆ ಮ್ಯಾಲ ಕಣ್ಣಿತ್ತು ಅಂದ್ರೆ ಏನೂ ಮಾಡಿಲ್ಲ. ಎಷ್ಟು ಚಂದ ಮಾಡ್ಯಾರ, ಗುಡಿ ಕಟ್ಟ್ಯಾರ. ಸಾಮಾನ್ಯ ಗುಡಿ ಅಲ್ಲ. ಈ ಗುಡಿ ಹೆಂಗದ ಅಂದ್ರೆ ಸ್ವಲ್ಪ ಎಲ್ಲರೇ ಬಿತ್ತು ಅಂದ್ರೆ ತಾನೇ ತಿದ್ದುಕೋತದ ಅಂಥ ಗುಡಿ ಇದೆ. ನಾವೇನು ತಿದ್ದಬೇಕಾಗಿಲ್ಲ. ಒಂದಿಷ್ಟೇನರೇ ಗಾಯ ಆಯಿತು ಅಂದ್ರೆ ಗುಡಿ ಅಟ್ಟು ಒಡಿತು. ನಾವೇನು ಮಾಡಬೇಕಾಗಿಲ್ಲ. ಅದು ತಾನೇ ಮತ್ತೆ ಸರಿಗೊಳಿಸಿಕೊಂಡು ಯಾರದಾರ ಒಳಗೆ ಸರಿ ಮಾಡೋರು? ನಮಗಂತೂ ಸರಿ ಮಾಡೋಕ್ಕೆ ಬರೋದಿಲ್ಲ. ನಮಗೆ ಹಂಗೆ ಬರ್ತಿತ್ತು ಅಂದರೆ ಏಕ್ದಮ್ ಸರಿಯಾಗಲಿ ಅಂತಿದ್ದೇವೆ, ಆಗಿ ಹೋಗ್ತಿತ್ತು. ಏನೂ ಇಲ್ಲ. ನಿಸರ್ಗವೇ ಇದನ್ನು ಸರಿಗೊಳಿಸ್ತದೆ. ಮತ್ತೆ ಯಾಕೆ? ದೇಹ ದೇಗುಲ ಇರಲಿ, ಚೆನ್ನಾಗಿ ಇರಲಿ ಅಂತ ಮಾಡ್ತಾದ. ಇಂಥ ಶರೀರವನ್ನು ಮನುಷ್ಯನೇ ನೀನು ಪ್ರೀತಿಸು. ಯಾಕೆ? ಇದು ಸಾಧನ ಅಂತ ಪ್ರೀತಿಸು. ಇದ ಸಿದ್ಧಿ ಅಲ್ಲ. ಪ್ರೀತಿಸುವಂದು ಕೂಡಲೇ ಎಲ್ಲ ವೈಭವ ಮಾಡೋದೇನಲ್ಲ. ಹೌದಲ್ಲ? ಇದನ್ನು ನಾನು ಪ್ರೀತಿಸ್ತೇನೆ ಅಂತ ತಿಳಿದು ಈ ಟೇಬಲ್ಲ, ಕುರ್ಚಿ ಇದನ್ನು ಬಹಳ ಪ್ರೀತಿಸ್ತೇನೆ ಅಂತ ತಿಳ್ಕೊಂಡು ಇದರ ಮೇಲೆಲ್ಲ ಅಲಂಕಾರಗಳನ್ನು ಹಾಕಿ ಕೂಡಲಾರ್ದಂಗೆ ಮಾಡಿದರೆ ಗತಿಯ. ಅದರ ಅರ್ಥ ಸ್ವಚ್ಛ ಇಡೋದು, ಅದು ಪ್ರೇಮ. ದೇಹವನ್ನು ಸ್ವಚ್ಛ ಇಡೋದು, ದೇಹವನ್ನು ಕೆಡಿಸ್ದಂಗೆ ಇಡೋದು, ಅದು ಪ್ರೇಮ. ಹಂಗೆ ಶರೀರವನ್ನು ಇಡೋದು. ಅದಕ್ಕೆ ಬಸವಣ್ಣ ಹೇಳಿದರು, ಎನ್ನ ಕಾಲೇ ಕಂಬ, ಎನ್ನ ಸಿರವೇ ಹೊನ್ನ ಕಳಸ. ಎಷ್ಟು ಚಲೋ ಮಾತು ಹೇಳಲಿಲ್ಲ. ದೇಹವಿದು ದೇವಾಲಯ. ಎಷ್ಟು ಚಲೋ ಚಲೋ ಸಾಕಲ್ಲ. ಇದು ಒಂದು ದೃಷ್ಟಿ ಬಂತು ಅಂದರೆ ಜೀವನ ಬದಲಾಗ್ತದೆ. ಬರೀ ಒಂದು ದೃಷ್ಟಿ ಇದು. ಇದೇ ಯಾವಾಗರೆ ಬಿದ್ದು ಹೋಗ್ತದೆ, ಹೋಗಲಿ, ಏನು ಬೇಕಾದ ಮಾಡೋಣ ಅಂದೇವಿ, ಹೋಯ್ತು ಅಷ್ಟೆ, ಹೋಯ್ತು. ಇದನ್ನು ರಕ್ಷಿಸು ಮನುಷ್ಯನೇ. ಇದು ಸಾಧನ. ಏನು ಮಾಡ್ತದೆ? ನಿನ್ನನ್ನು ದೇವನೆತ್ತರಕ್ಕೆ ಒಯ್ತದ. ದಿವ್ಯ ಅನುಭೂತಿಗೆ ಇದು ಕಾರಣವಾಗ್ತದೆ. ಇಂಥ ಅದ್ಭುತವಾದ ಶರೀರ, ಒಳಗೆ ಹೊರಗೆ. ಇದು ಹೊರಗಿರುವ ಶರೀರ, ಒಳಗಿರುವ ಮಾನಸಿಕ ಶರೀರ ಎಂಥ ಅದ್ಭುತ, ಎಷ್ಟು ವಿಸ್ತಾರ, ಎಷ್ಟು ಸುಂದರ. ಅದು ಸೂಕ್ಷ್ಮ ಒಳಗ. ಇವೆರಡೂ ಕೂಡಿದಾಗ ಇದೊಂದು ದೇವಾಲಯ. ಇದನ್ನು ಮನುಷ್ಯನೇ ತಿಳ್ಕೋ ಅಂದರು. ಯಾರೋ ಅರವಿಂದ ಮಹರ್ಷಿಗಳು.
ಅದಕ್ಕೆ ಅವ್ರು ಹೇಳಿದರು, ಜೀವನದ ಉದ್ದೇಶವೇ ದಿವ್ಯ ಅನುಭೂತಿ. ಅದಕ್ಕಿದು ಸಲಕರಣೆ. ಆದ್ದರಿಂದ ಇವುಗಳನ್ನು ರಕ್ಷಿಸು, ಪೋಷಿಸು, ಅಷ್ಟೇ ಅದನ್ನು ಸ್ವಚ್ಛವಾಗಿ ಇಡು. ಅದಕ್ಕೆ ಅವರು ಬಸವಣ್ಣ ಹೇಳಿದರು, ಸಾಕಲ್ಲ ಇಷ್ಟು, ಸಾಕು ಇಷ್ಟು, ಉಳಿದೆಲ್ಲ ತಗೊಂಡು ಏನು ಮಾಡೋದು? ನನಗೆ ದೇವರು ಇಂಥದ್ದೊಂದು ದೇಹ ಕೊಟ್ಟಾನ, ಇದು ಗುಡಿ, ಇಂಥ ಗುಡಿಯನ್ನು ಕೊಟ್ಟಾನ, ಮತ್ತು ತಾನೆಲ್ಲದಾನ? ಈ ಗುಡಿಯಾಗ ಅದಾನ. ಎಲ್ಲಿ ದೇವರಿರ್ತಾನ ಅದು ಗುಡಿ, ಇಲ್ಲಿ ದೇವರಿದಾನ ಗುಡಿ. ಆ ದೃಷ್ಟಿಯಿಂದ ನೋಡಬೇಕು ಅಂತ.